ವಿದ್ಯಾಪನ ಸಮೂಹ ಸಂಸ್ಥೆಗಳು ಮಾಸ್ತಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ 121ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಎಂ.ವಿ. ಹನುಮಂತಯ್ಯ ಸರ್, ಅಧ್ಯಕ್ಷರು ಸಾಹಿತ್ಯ ಪರಿಷತ್ತು ಮಾಲೂರು, ಶ್ರೀಮತಿ ಸ್ವಾತಿ ಕೆ. ಗೌಡ ಮೇಡಮ್, ಆಡಳಿತ ಅಧಿಕಾರಿಗಳು, ವಿದ್ಯಾಪನ ಸಮೂಹ ಸಂಸ್ಥೆಗಳು ಮಾಸ್ತಿ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಮಾಸ್ತಿ ಕೃಷ್ಣಪ್ಪ, ಖ್ಯಾತ ಮಕ್ಕಳ ಸಾಹಿತಿಗಳು, ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ನಾ ಮುನಿರಾಜು, ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಾಂಶುಪಾಲರು, ಗ್ರೀನ್ ಸಿಟಿ PU ಅಂಡ್ ಡಿಗ್ರಿ ಕಾಲೇಜು ಮಾಲೂರು, ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಎ. ಅಶ್ವಥ್ ರೆಡ್ಡಿ ಸರ್, ಮಾಜಿ ಜಿಲ್ಲಾ ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ತು ಕೋಲಾರ, ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ಡಿ.ಎಂ. ನಾರಾಯಣಪ್ಪ ಸರ್, ಪ್ರಾಂಶುಪಾಲರು, ವಿದ್ಯಾಪನ ಇಂಟರ್ನ್ಯಾಷನಲ್ ಶಾಲೆ, ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಎಂ.ಮತಿ ಲಾವಣ್ಯಬಾಯಿ KS, ಪ್ರಾಂಶುಪಾಲರು, ವಿದ್ಯಾಪನ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು, ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಬೆಡಶೆಟ್ಟಳ್ಳಿ ರಮೇಶ್ ಸರ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಮಾಸ್ತಿ ಹೋಬಳಿ ಘಟಕ, ಇವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಪ್ರೀತಿಯ ಮಕ್ಕಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮದ ಮುಂದಿನ ಹಂತ ಎಲ್ಲ ಗಣ್ಯರಿಂದ ಈ ಕಾರ್ಯಕ್ರಮವನ್ನು ನೀರ್ ಕಾವೇರಿ ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ, ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿಹ ಹಂಪೆಗೆ ಕೊರಗುವ ಮನ. ಬೆಂಪಿನ ಬನವಾಸಿಗೆ ಕರಗುವ ಮನ, ಬೆಳ್ಗೊಳಬೇ ರವಿಗಿಲ್ಲದ ಭಯ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ನಿಮ್ಮ ಶಾಲೆಯಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ಮ ಆಡಳಿತ ಮಂಡಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಬಹಳ ಶಿಸ್ತ ಕೂತ್ಕೊಂಡಿದ್ದೀರಿ. ನಾನು ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳಿಗೂ ಹೋಗಿ ಬಂದಿದ್ದೀನಿ, ಎಲ್ಲ ಕಡೆಗೂ ಹೋಗಿ ಬಂದಿದ್ದೀನಿ.
ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹಾಗಾಗಿ ಮತ್ತೆ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಭವಿಷ್ಯ 8ನೇ ತರಗತಿ ಜಗದಕವಿ ರಸ ಋಷಿ ಈ ಎಲ್ಲ ಖ್ಯಾತಿಗಳಿಗೆ ಹೊಂದಿರತಕ್ಕಂಥ ವಿಶ್ವ ಮಾನವ ಸಂದೇಶವನ್ನು ಈ ಜಗತ್ತಿಗೆ ನೀಡಿರ್ತಕ್ಕಂಥ ನಮ್ಮ ಅದು ಅವರು ಮಾಡಬಾರ್ದು ಅದ್ಭುತರು ಅವರು ಹೀನ ಜಾತಿಗೆ ಸೇರಿದವರು ಅದು ಬ್ರಾಹ್ಮಣ ತತ್ವಗಳೇನು ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವ ಒಂದು ಅಗತ್ಯ ಇದೆ. ಅಂತಂದ್ರೆ ಮೊದಲಿಗೆ ನಾನು ಅವರು ನಮಗೆ ನೀಡಿರ್ತಕ್ಕಂಥ ಕನ್ನಡದ ಬಗ್ಗೆ ನಮಗೆ ನೀಡಿರ್ತಕ್ಕಂಥ ಒಂದು ಪ್ರಮುಖ ಕೊಡುಗೆ ಅಂತಂದ್ರೆ ಅವರಿಗಿರ್ತಕ್ಕಂಥ ಒಂದು ಕನ್ನಡದ ಅಭಿಮಾನ, ಪ್ರೇಮ, ಮಮಕಾರ ಎಂಬುದಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಸರ್, ನಾವು ಕನ್ನಡಿಗರು ಸರ್, ನಮಗೂ ಒಂದು ಕನ್ನಡದ ಬಗ್ಗೆ ಹೆಮ್ಮೆ ಇದೆ, ಅಭಿಮಾನ ಇದೆ ಅನ್ನುವುದಾದರೆ ಕುವೆಂಪುರವರು ಕನ್ನಡದ ಬಗ್ಗೆ ವಿಶ್ವ ಮಾನ್ಯತೆಯನ್ನ ಪರಿಸರಿಸಲು ತಮ್ಮದೇ ರೀತಿಯಾಗಿರ್ತಕ್ಕಂಥ ಒಂದು ಕವನಗಳ ಮುಖಾಂತರ, ಕಾವ್ಯಗಳ ಮುಖಾಂತರ, ವೈಚಾರಿಕ ಮುಖಾಂತರ ಒಂದು ಸಂದೇಶವನ್ನ ನೀಡಿದ್ದಾರೆ ಎಂಬುದಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಅವರೇ ಎಲ್ಲಿರ್ತಕ್ಕಂಥ ಎಲ್ಲರೂ ಬಹುಶಃ ಕೇಳಿರ್ತೀರಾ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅನ್ಯವೆನದ ನಿತ್ಯ. ನೀವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಾದರೂ ಇರು, ಭಾರತ ದೇಶದಲ್ಲಿ ಯಾವ ಗಡಿಯಲ್ಲಾದರೂ ಇರು, ಅಥವಾ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಒಂದು ವಿಶ್ವ ಬ್ಯಾಂಕಿನ ಅಧ್ಯಕ್ಷನೇ ಆಗಿರು, ಕಾರ್ಯದರ್ಶಿ ಆಗಿರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೋ, ಆದರೆ ಮೊದಲಿಗೆ ನೀನು ಕನ್ನಡವಾಗಿರು ಎಂಬುದನ್ನು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಹೊರಲೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಎಂದು ಅದೇ ಗೋವರ್ಧನ ಗಿರಿಧಾರಿ ಆಗುತ್ತದೆ ಎಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಕನ್ನಡಕ್ಕಾಗಿ ತಮ್ಮ ತನು, ಮನ, ಧನ, ಕ್ಷಣ ಹೇಗೆ ಅರ್ಪಿಸಬೇಕು ಎಂಬುದಾಗಿ ಅವರ ಕವನಗಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಮಹಾನ್ ಶ್ರೇಷ್ಠ ಕವಿಗಳು ಯಾರಾದರೂ ಇದ್ದಾರೆ ಅಂತಂದ್ರೆ ಅವರು ನಮ್ಮ ಕುವೆಂಪುರವರು ಎಂಬುದಾಗಿ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಅವರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಈಗ ಎಲ್ಲ ಕೂಡ ಮಂತ್ರಿಮಂಡಲದಲ್ಲಿ ತಮ್ಮ ಮಂತ್ರಿ ಸ್ಥಾನವನ್ನ ಯಾವತ್ತಿರುತ್ತೋ ಯಾವತ್ತೋ ಗೊತ್ತೇ ಇಲ್ಲ. ಕೇಂದ್ರ ಮಟ್ಟದಲ್ಲಿ ಕೂಡ ಅಷ್ಟೇ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಆಗಿದ್ರು ಕೂಡ ಯಾವತ್ತಿರ್ತದೋ ಯಾವತ್ತೋ ಅವ್ರಿಗೆ ಗೊತ್ತಿರಲ್ಲ. ಅಂತ ಸಂದರ್ಭದಲ್ಲಿ ಒಂದು ಕನ್ನಡ ಸಾಹಿತ್ಯ ಹಿರಿಮೆಯನ್ನೇ ಈ ಒಂದು ಸಾಲಿನ ಮುಖಾಂತರ ಹೇಳ್ತಾರೆ ಅಂತಂದ್ರೆ ಅದು ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಾಯಣಪ್ಪ, ಸರ್ವಜ್ಞ, ಷಡಕ್ಷರ, ಸರಸ್ವತಿಯೇ ರಚಿಸಿದದ್ದು ನಿತ್ಯ ಸಚಿವ ಮಂಡಲ ಅಂತಂದ್ರೆ ನಿತ್ಯವೂ ಪ್ರತಿದಿನ ಕೂಡ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಮಹಾನ್ ಕವಿಗಳು ಹುಟ್ಟಿರ್ತಕ್ಕಂಥ ನಾಡು ಎಂಬುದಾಗಿ ನಮ್ಮ ಹಿರಿಮೆಯನ್ನ ಕೊಟ್ಟಿರ್ತಕ್ಕಂಥವ್ರು. ಅದರ ಜೊತೆಗೆ ಆ ಒಂದು ವಿಶ್ವಮಾನವ ಎಂಬುದನ್ನು ಸುಮ್ಮನೆ ಹೇಳಕ್ಕೆ ನಾವು ಸಾಧ್ಯ ಇಲ್ಲ. ಅವರು ನೀಡಿರ್ತಕ್ಕಂಥ ಮಹಾನ್ ಮಾನವ ಪ್ರೇಮ. ಇಲ್ಲಿ ಎಲ್ಲರೂ ಒಂದೇ, ಗುಡಿ, ಮಸೀದು, ಚರ್ಚ್ ಬಿಟ್ಟು ಹೊರಬನ್ನಿ, ವೈಚಾರಿಕ ಆಲೋಚನೆಗಳನ್ನ ಬಗ್ಗೆ ಆಲೋಚನೆ ಮಾಡಿ ಅಂತಂದ್ರೆ ಗುಡಿ ಇರಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ಆದರೆ ಅದರ ಹಿಂದೆ ನಾವು ಜೋತು ಬೀಳುವುದು ಬೇಡ ಅಂತ. ಈಗ ತಾನೇ ನಾವು ಮಾಲೂರಿಗೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಸಣ್ಣ ಘಟನೆಯನ್ನ ನಾವು ನೋಡ್ತಾ ಇದ್ವಿ. ಎಲ್ಲೋ ಇರ್ತಕ್ಕಂಥ ಒಂದು ಗುಡಿಗೆ ಅವರು ಬ್ಯಾಗ್ ಎತ್ಕೊಂಡು, ಲಗೇಜ್ ಎತ್ಕೊಂಡು, ನಡ್ಕೊಂಡು, ವಯಸ್ಸಾಗಿರ್ತಕ್ಕಂಥ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು
ದೇವರ ಬಗ್ಗೆ ಭಕ್ತಿ ಇರಲಿ, ಮನಸ್ಸಿನಲ್ಲಿ ಭಕ್ತಿ ಇರಲಿ, ಅವರು ವೈಚಾರಿಕತೆ ಇರ್ತಕ್ಕಂಥ ಒಂದು ಆಲೋಚನೆಗಳು ಇರಲಿ ಎಂಬುದಾಗಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಕವಿಗಳು ತಂದ್ರೆ ನಮ್ಮ ಕುವೆಂಪು ಅವರು ಅಂತ ಹೇಳ್ಬಹುದು. ಅದರ ಜೊತೆಯಲ್ಲಿ ಇನ್ನೊಂದು ವೈಚಾರಿಕತೆ ಅಂತಂದ್ರೆ ಮನುಷ್ಯರಿಂದ ಬೇರೆ ಮಾಡ್ತಾ ಇರ್ತಕ್ಕಂಥ ಯಾವ ಶಾಸ್ತ್ರವನ್ನು ಕೂಡ ಅವರು ನಂಬುತ್ತಾ ಇರಲಿಲ್ಲ. ಅವರೇ ಹೇಳಿರ್ತಕ್ಕಂಥ ಒಂದು ಪದ್ಯದಲ್ಲಿ ಯಾವ ಕಾಲದ ಶಾಸ್ತ್ರ ಏನ್ ಹೇಳಿದರೇನು, ಎದೆಯ ದನಿಗೂ ಮಿಗುಲು ಶಾಸ್ತ್ರ ಇಹದೇನು ಅಂತಂದ್ರೆ ನಾನು ಒಂದೇ, ತಾವು ಒಂದೇ, ಎಲ್ತೋ ಒಂದೇ ಅನ್ನುವ ಒಂದು ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಕುವೆಂಪುರವರು. ಕುವೆಂಪುರವ್ರ ಬಗ್ಗೆ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂತಹ ಕವಿಗಳು ಒಂದು ಮಾತಾಡ್ತಾರೆ, ಅದೇನಂತಂದ್ರೆ ಯುಗದ ಕವಿ, ಜಗದ ಕವಿ ಎಂಬುದಾಗಿ ಕೊಂಡಾಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ 2 ಮಾತುಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರನ್ನು ಓದುತ್ತಾ ನನ್ನ ಮಾತನ್ನು ಮುಗಿಸಿದ್ರೆ ಜೈ ಜೈ ಕರ್ನಾಟಕ. ಧನ್ಯವಾದಗಳು ಅನಿಲ್ ಸರ್ ಅವರಿಗೆ. ಈಗ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ತಡವಾಗಿ ಬಂದು ಸೇರಿರ್ತಕ್ಕಂಥ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಿರ್ತಕ್ಕಂಥ ಸರ್ವೇಶ್ ಸರ್ ಅವರಿಗೆ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಅವರಿಗೆ ನಾವು ವಹಿಸೋಣ. ಥ್ಯಾಂಕ್ ಯು ಸರ್. ಶುಭೋದಯಗಳು. ಮಲೆನಾಡೆಂದರೆ ಕರ್ನಾಟಕದ ಕಾಶ್ಮೀರ, ಪ್ರಕೃತಿಯ ಪರ್ಣಶಾಲೆ, ಅರಣ್ಯದ ಮಳೆಯ ವಿಲಾಸ ಕ್ಷೇತ್ರ. ಹೋಗುವೆನು ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ, ಮಲೆಯ ಬೀಡಿಗೆ, ಸಿರಿಯ ಚೆಲುವಿನ ರೂಢಿಗೆ. ಎಲ್ಲರಿಗೂ ಶುಭೋದಯಗಳು. ನನ್ನ ಈ ಹುಟ್ಟುಹಬ್ಬದ ನೆನಪಿಸುವ ಹೆಸರಲ್ಲಿ ಕನ್ನಡವನ್ನು ಬೆಳೆಸುತ್ತಾ ಸ್ಮರಿಸುತ್ತಾ ಇರುವುದೇ ನನಗೆ ಸಂತೋಷ. ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರೂ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲ ಅವರ ಅವರ ಪ್ರಮುಖ ಗ್ರಂಥಗಳನ್ನು ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಮಹಾತ್ಮ ಅವರಂದ್ರೆ ವಾಲ್ಮೀಕಿ ರಾಮಾಯಣವನ್ನು ಅತಿ ಸರಳೀಕರಣಗೊಳಿಸಿ ಈಗಿನ ಪುಸ್ತಕ ಅತಿ ಸರಳೀಕರಣಗೊಳಿಸಿ 100ರ ಸಂಭ್ರಮ ಅಂತಕ್ಕಂಥ ಒಂದು ಟೈಟಲ್. ಅಂದ್ರೆ ಕುವೆಂಪು ಬರೆದಿರ್ತಕ್ಕಂಥ ನಾಡಗೀತೆ ಅಂತಕ್ಕಂಥದ್ದು ಹೇಗಿದೆ, ಜಯ ಭಾರತ ಜನತೆಯ ಗೆಲುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಈ ಒಂದು ಗೀತೆ ಬರೆದು 100 ವರ್ಷ ತುಂಬಿದೆ. ಅದೇ ಬಹುಶಃ ನೀವೆಲ್ಲ ವಿದ್ಯಾರ್ಥಿಗಳು ಚರಿತ್ರೆಯನ್ನೆಲ್ಲ ಓದ್ಕೊಂಡಿದ್ದೀರಿ. ಈ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಭಾರತ ದೇಶಾದ್ಯಂತ ನಾವೆಲ್ಲರೂ ಕೂಡ ನೀ ಮೆಟ್ಟುವ ನೆಲ ಅದ ಕರ್ನಾಟಕ. ಮನುಷ್ಯ ಮತ ವಿಶ್ವಮತ ಎಂಬ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದ ನಮ್ಮ ರಾಷ್ಟ್ರಕವಿ ಕುವೆಂಪುರವರ 121ನೆಯ ಜನ್ಮ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಹಾಗೂ ಪತ್ರಿಕಾ ವರದಿಗಾರರು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ